ಅಲ್ಲಿ ಮಂತ್ರಿ ವೈದ್ಯ ಗುಸುಗುಸು ಮಾತನಾಡುತ್ತಿದ್ದಾರೆ. ಒಬ್ಬ ಸೇವಕ ಓಡಿ ಬಂದು ಒಡೆಯರು ಬರ್ತಾ ಇದ್ದಾರೆ ಎನ್ನುತ್ತಾನೆ. ಮಂತ್ರಿ ಮತ್ತು ಇತರರು ತಕ್ಷಣ ಎದ್ದು ಕಂಸನನ್ನ ನಿರೀಕ್ಷಿಸುತ್ತಾ ನಿಲ್ಲುತ್ತಾರೆ. ಎರಡೂ ಪಕ್ಕ ದೀವಟಿಗೆ ಅವರು ಕಂಸ ರಂಗಕ್ಕೆ ಧಾವಿಸುತ್ತಾನೆ. ಮೆಟ್ಟಿಲು ಹತ್ತಿ ಬಂದಿರೋದ್ರಿಂದ ಏದಿಸಿರು ಬಿಡುತ್ತಾ ಇದ್ದಾನೆ. ರಾಜ ರಾಜ ಮಾರ್ತಾಂಡ ರಾಜ ಗಂಭೀರ ಆಗಮಿಸುತ್ತಿದ್ದಾರೆ. ಬಹುಪರ ಬಹುಪರ ಬಹುಪರ. ಕೃಷ್ಣ 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 ಕೇಳಿ ಕೇಳಿದಾಗ ಕಿವಿ ತೂತು ಬಿದ್ದು ಹೋದವು. ಯಾರು ಯಾರು ಈ ಕೃಷ್ಣ? ಹಾಲು ಕೊಡಲು ಹೋದ ಪೂತನಿಯ ರಕ್ತ ಹೀರಿದನಂತೆ. ಸವಾರಿ ಮಾಡುವಂತ ಬೆನ್ನಟ್ಟಿದ್ದರೆ ಶಕಟನ ಸೊಂಟಾನೆ ಮುರಿದನಂತೆ. ಅವನ ಕೈಯಲ್ಲಿ ತೃಣಾವರ್ತ ಆಟದ ಬುಗುರಿಯಾಗಿ ಹೋದ. ಧೇನುಕ ಬೇಲದ ಹಣ್ಣು ಬಡಿಯೋ ಬಡಿಗೆಯಾದ. ಗೋವರ್ಧನ ಬೆಟ್ಟ ಛತ್ರಿಯಾಗಿ ಹೋಯಿತು. ಯಾರು ಯಾರು ಈ ಕೃಷ್ಣ? ಈ ಗೊಲ್ಲರ ಪೋರನಿಗೆ ಈ ಪಾಟಿ ಶಕ್ತಿನ? ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ರು ಈ ಶಕ್ತಿ? ನಮ್ ಗೂಢಾಚಾರ ಶೋಧನೆ ಮಾಡ್ತಾರ. ನಮ್ ಗೂಢಾಚಾರ ಶೋಧನೆ ಮಾಡ್ತಿದ್ದಾರೆ. ಎಷ್ಟು ದಿನ ಶೋಧನೆ ಮಾಡೋದು? ಬೆಂಕಿ ಕೈ ಇಟ್ಟರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ಟರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಿದ್ದಾರಂತೆ ಶೋಧನೆ. ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತ. ಮಾಹಿತಿ ಸಂಗ್ರಹದ ಕೊನೆ ಹಂತಕ್ಕೆ. ಕೊನೆ ಹಂತಕ್ಕೆ? ಯಾರ ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬಂದಿದೆ. ಬರ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ. ಇವ್ರೆ ನಾನು ಹೇಳಿದನಲ್ಲ, ಆ ಇಬ್ರು. ಇವರೇ ಅವರು. ಇವ ಶೈಲಿಕ, ಇವ ದುರ್ವಿಧ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲು. ಕಾಲಲ್ಲ, ನಿಮ್ಮ ಎಕ್ಕಡ. ಶಹಬ್ಬಾಷ್, ಇದು ಕಾಲಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ. ತಿಳ್ಕೊಳ್ಳಿ. ಏರ್ಪಾಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬ್ರೇ ಬಂದು ಖುದ್ದು ಪರಾಂಭವಿಸಿದ್ದಾರೆ. ಹೌದು ಒಡೆಯ. ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು. ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ. ಬಾಗಿಲವಾಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ. ಅದೇನಾದರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ? ಬೀಳುತ್ತೆ ಬೀಳುತ್ತೆ. ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತಿರ್ತದೆ. ಆ ಕೀಲು ಎಳೆದು ಬಿಟ್ರೆ ಮುಗೀತು. ಅಪ್ಪ, ಒಳ್ಳೆ ರಾಕ್ಷಸ ಕಣ್ರಿ ನೀವು. ಏನ್ ಬುದ್ಧಿ, ಏನ್ ಕತೆ. ಆ ಪಿಳ್ಳಂಗೋವಿ ಕೃಷ್ಣ ಅದೇ ಬಾಗ್ಲಲ್ಲಿ ಬರ್ತಾನೆ ಬರ್ಬೇಕು. ಬೇರೆ ದಾರಿನೇ ಇಲ್ಲ ಅಂತೀನಿ. ಅಂತೀರಿ ನನ್ನ ತಲೆ ತಿಂತೀರಿ. ನಿಮಗೆ ತಲೆ ಇದೆಯೇನ್ರಿ? ಸುಮ್ಮನೆ ಇನ್ನೊಂದು ಬಾಗಿಲು ಇಡಿ. ಇನ್ನೊಂದು ಬಾಗ್ಲ? ಎಲ್ರೂ ಬರೋ ಬಾಗ್ಲಲ್ಲಿ ನಾನು ಬರೋಕ್ಕಾಗುತ್ತಾ ಮತ್ತೆ? ಆದ್ರೆ ಒಡೆಯ, ನಿನ್ನ ಬುರುಡೇ ಒಡೆಯ. ಸರ್ಕಳೆಯ ಆಚೆ. ಏ ನೀ ಬಾಯಿ ಕಡೆ. ಅಪ್ಪಣೆ ಆಗಬೇಕು ಅನ್ನದಾತ. ನಮ್ಮ ಪಟ್ಟದ ಆನೆ ಹೇಗಿದೆ ಹೇಳು? ಅದರ ಹೆಸರು ಕುವಲಯ ಪೀಡ. ಕುವಲಯ ಪೀಡ. ಔಷಧ ಪಥ್ಯ ಎಲ್ಲ ಮಾಡಿದ್ದೀನಿ. ಹಳದಿ ಬಣ್ಣ ನೋಡಿದ್ರೆ ಸಾಕು, ಗೀ ಅಂತ ಮೈ ಮೇಲೆ ಬೀಳತ್ತೆ. ಬೀಳ್ಬೇಕು, ಮತ್ತೆ ಬೀಳ್ಬೇಕು. ಕೆಲಸ ಆದ್ಮೇಲೆ ಮದ್ದು ಹಾಕಿ ಸುಟ್ಟು ಬಿಡಿ ಅದನ್ನ. ಬೇರೆ ಇನ್ನೇನಾದ್ರೂ ದಾಂಧೆ ಮಾಡಿತ್ತು. ಮಕ್ಕಳು ಮರಿ ಇರ್ತವೆ ಪಾಪ. ಅಲ್ವೇ ಮತ್ತೆ? ನೀವಿನ್ನು ಹೊರಡಿ. ಸ್ವಲ್ಪ ಇರಿ. ಕೊಯ್ದ ಮೋಟು ಯಾರಿಗೂ ಗೊತ್ತಾಗಬಾರದು. ನಮ್ಮೂರಲ್ಲೂ ಕಂಬಕ್ಕೂ ಕಿವಿ, ಕಮಕ್ ಕಿಮಕ್ ಅಂದ್ರೆ ಇದು ಕೈ ಅಲ್ಲ, ಕಾಲಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ. ಬಲೆ ತಮಾಷೆ ಕಣ್ರಿ ನೀವು. ಮಂತ್ರಿ, ಇವರ ಮೇಲೆ ಒಂದು ಕಣ್ಣಿಡಿ. ನೀನು ಈ ರಾಜಕೀಯದಲ್ಲಿ ಯಾರು ನಂಬಬಾರದು. ನಿನ್ನನ್ನು ನೀನು ಕೂಡ. ಮಂತ್ರಿ ಬಾ ಇಲ್ಲಿ ಕೂತ್ಕೋ. ಇರ್ಲಿ ಬುದ್ಧಿ. ಏನು ಇರ್ಬೇಕ್ರಿ? ಮಂಡೆಯಲ್ಲಿ ಕೊಂಚ ಮಾಂಸ ಇರಬೇಕು. ನೀವು ನೋಡಿದ್ದೀರೇನ್ರಿ? ಏನಂದ್ರಿ ಒಡೆಯ? ನೀವು ನೋಡಿದ್ದೀರೇನ್ರಿ ಆ ಕೃಷ್ಣನ್ನ? ಓಹೋ, ನೋಡ್ದೆ ಒಡೆಯ. ಹೇಗಿದ್ದಾನ್ರಿ ಆ ಪಟಿಂಗ?
ಇದ್ದಾನೆ ಒಡೆಯ? ಇದ್ದಾನೆ, ಗೊತ್ತು, ಯಾರಾಗೆ ಇದ್ದಾನೇವ? ಅಂದ್ರೆ ತಾವು ಹೇಳೋದು? ತಮಗೆ ತಿಳಿಲಿಲ್ಲ ಅಲ್ಲ? ನಿಮ್ಮ ತಲೆ, ಆ ಹುಡುಗನ್ನ ನೀವು ಹತ್ತಿರದಿಂದ ನೋಡಿದ್ರಿ ಅಲ್ವಾ? ನೋಡಿದೆ ಒಡೆಯ. ಅವನು ನಮ್ಮ ದೇವಿಕ ಮಗ ಅನಿಸುತ್ತಾ ನಿಮಗೆ? ಕಣ್ಣು, ಮೂಗು, ತುಟಿ, ಗದ್ದ ಏನಾದ್ರೂ ಹೋಲಿಕೆ ಇದೆಯಾ? ದೇವಕಿ ತರ ಅಥವಾ ವಸುದೇವನ ತರ? ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದ್ರೂ ಒಂದು ಹೋಲಿಕೆ ಇರಲೇಬೇಕಲ್ಲ. ನನ್ನ ನೋಡಿ, ಈ ಕೈ ಬೆರಳು ಎಲ್ಲ ನಮ್ಮ ಅಪ್ಪನದೇ, ಕೈ ಮಾತ್ರ ನಂದು. ವಸುದೇವ ದೇವಕಿ ಹೋಲಿಕೆ ಏನೂ ಕಾಣಲಿಲ್ಲ, ಆದ್ರೆ ಆ ಕೈ ಮಾತ್ರ ಹೀಗೇ ಕಾಣ್ತು. ಎಲ್ಲ ಇವನ ಮಕ್ಕಳು ಸೋದರ ಮಾವನ್ನ ಹೋಲ್ತವೇನ್ರಿ? ಅವರು ಸ್ವರ್ಣ ಶೃಂಖಲೆಯಲ್ಲಿದ್ದಾರೆ. ದೇವಕಿ ವಾತಾಯನದ ಬಳಿ ನಿಂತಿದ್ದಾಳೆ. ವಸುದೇವ ಚಿಂತಾಮಗ್ನನಾಗಿ ನಿಂತಿದ್ದಾನೆ. ಕ್ರೂರ ಹೇಳಿದ ಎದೆಯುದ್ದ ಬೆಳೆದಿದ್ದಾರೆ ಮಕ್ಕಳು ಅಂತ. 16 ವರ್ಷ ಆಯಿತು ಕೃಷ್ಣನನ್ನು ನೋಡಿ. ನನ್ನ ಕಣ್ಣಲ್ಲಿ ಅವನಿನ್ನು ಎಳೆಗೂಸೆ. ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಕಣ್ಣೆದುರು ದಿನ ದಿನ ಚೂರು ಚೂರು ಬೆಳೆದಿದ್ದಾರೆ. ಮಕ್ಕಳು ಬೆಳೆಯೋದು ನೋಡು. ಅಪ್ಪ ಅಮ್ಮನಿರ ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲು ನುಡಿ ಕೇಳಲಿಲ್ಲ, ತೂಗಲಿಲ್ಲ, ಜೋಗುಳ ಹಾಡಲಿಲ್ಲ. ನೋಡಿ, ಯಾರೋ ಬಂದ ಹಾಗಿದೆ. ಓಹೋ ಮಹಾರಾಜ, ಬಾ ಬಾ. ನಿದ್ದೆ ಬಂತ ಬಾವ? ಬರದೆ ಏನು ಮಾಡುತ್ತೆ? ಅರಸನ ಅಂಕೆ ಇಲ್ಲ, ದೆವ್ವದ ಕಾಟ ಇಲ್ಲ. ಬಾ ಕೂತುಕೋ. ಶಹಬಾಷ್ ಬಾವ, ನನ್ನ ಮನೇಲೆ ನನಗೇ ಉಪಚಾರ. ನನಗಂತೂ ರಾತ್ರಿ ಎಲ್ಲ ನಿದ್ದೇನೇ ಇಲ್ಲ. ರಾಜಕಾರ್ಯನೇ ಹಾಗೆ. 10 ಜನರ ಮಧ್ಯೆ ಕೂತಾಗ ಜೋಲಿ, ಏಕಾಂಗಿ ಇದ್ದಾಗ ಒತ್ತಿದರೂ ಮುಚ್ಚದರಪ್ಪೆ. ಮೊದಲಿಂದಲೂ ಅಷ್ಟೇ ಬಲ ತಮಾಷೆ ನೀನು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ 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 ಕುಡಿಯೋರು ನಾವು, ಹಾಲು ಹಿಡಿಸಲ್ಲ ನಮಗೆ. ಕ್ಷೀರಸಾಗರ ಮತನದ ಕಥೆ ಗೊತ್ತಲ್ಲ ನಿಮಗೆ? ಬೇಡ ದೇವಕಿ, ಈ ಹಾಲು ಗೀಲು ಏನೂ ಬೇಡ. ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ, ನಿನ್ನ ಕುಡುಗೋಲು. ಮಾತಾಡು ಮಹಾರಾಜ. ನೋಡಿದೆಯಾ ಇನ್ನೂ ನನ್ನ ಮೇಲೆ ಅಸಮಾಧಾನ. ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅಂದ್ಕೊಂಡಿದೆಯಾ? ಸಂಕೋಲೆ ಹಾಕ್ಸಿದ್ದೀನಿ ನಿಜ, ಆದರೆ 100ಕ್ಕೆ 100 ಶುದ್ಧ ಅಪರಂಜಿ ಇದು. ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆ, ಎಲ್ಲ ಚಿನ್ನದ್ದೇ. 25 ವರ್ಷ ಆಯ್ತಲ್ಲ ಮಾಡಿಸಿ, ಸ್ವಲ್ಪ ಆದರೂ ಕಪ್ಪಗಾಗಿದೆಯಾ? ಅದು ಪ್ರೀತಿ ಅಂದ್ರೆ. ಇರ್ಲಿ ಬಿಡು ಬಾವ, ನಿಮಗೊಂದು ವಿಶೇಷ ಸುದ್ದಿ ಹೇಳಬೇಕು. ಇವತ್ತು ಮಥುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ. ದೇಶದ ಎಲ್ಲ ಕಡೆಯಿಂದಲೂ ಸಾಹಸಿ ಯುವಕರು ಬಂದಿದ್ದಾರೆ. ರಾಜರ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಬೇಕು, ಮಥುರಾ ವೀರ ಪ್ರಶಸ್ತಿ ಗೆಲ್ಲಬೇಕು. ಏನು ಹುಚ್ಚೋ ಈ ಹುಡುಗರದ್ದು? ಇವತ್ತ ಬಿಲ್ಲ ಹಬ್ಬ. ಯಾಕೆ ನಿಮಗೆ ಗೊತ್ತಿಲ್ವಾ? ಅದೃಷ್ಟವಂತರು ನೀವು, ನಿಮಗೆ ಏನೂ ಗೊತ್ತಾಗಲ್ಲ. ಹೊತ್ತಿಗೆ ಊಟ, ಹೊತ್ತಿಗೆ ನಿದ್ದೆ, ಬಿಸಿಲಲ್ಲಿ ಬೇಯೋ ಹಾಗಿಲ್ಲ, ಮಳೆಯಲ್ಲಿ ತೋಯೋ ಹಾಗಿಲ್ಲ. 4 ಗೋಡೆ ಮದ್ದು ನಿಮ್ಮದೇ ಒಂದು ಪ್ರಪಂಚ. ಒಂದು ನೊಣ ಕೂಡ ಒಳಗೆ ಬರೋ ಹಾಗಿಲ್ಲ, ಒಂದು ನೊಣ ಕೂಡ ಹೊರಗೆ ಹೋಗೋ ಹಾಗಿಲ್ಲ. ಆದ್ರೂ ಮುಪ್ಪು ಸೆರೆಮನೆ ಒಳಗೆ ಬಂದೇ ಬಿಡಿತು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ಈ ಬಂಧನದಲ್ಲಿ ನೀವು ಇದ್ದೂ ಸ್ವತಂತ್ರರು, ನಾವು ಬಯಲಲ್ಲಿದ್ದೂ ಬಂದಿಗಳು. ಎಲ್ಲಿ ಹೋದ್ರು ಈ ಅಂಗರಕ್ಷಕರ ಪೀಡೆ. ನಿಶ್ಚಿಂತವಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿತವಾಗಿ ನಿದ್ದೆ ಮಾಡೋ ಹಾಗಿಲ್ಲ. ಕಣ್ಣು ಮುಚ್ಚಿದರೆ ತಕಪಕ್ಕ ಕುಣಿತ ನಾ ಕೊಂದ ಮಕ್ಕಳು ಕಣ್ಣು ಮುಂದೆ ಬರ್ತವೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟೋ ಮಕ್ಕಳು ಹುಟ್ಟಿದವು ಈ ದೇಶದಲ್ಲಿ. ಅಷ್ಟು ಅಂತವನ್ನ ಕೊಲ್ಲಿಸಲಿ ದೇವಕಿ? ಹೊಟ್ಟೆಯಲ್ಲಿ ಹುಟ್ಟೋ 8ನೇ ಮಗ ಅಷ್ಟಮ ಪುತ್ರನನ್ನ ಕೊಲ್ಲಬೇಕು. ಆದರೆ ನಿನ್ನ 8ನೇ ಮಗು ಪುತ್ರ ಅಲ್ಲ, ಪುತ್ರಿ. ದೇವಕಿ
ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ನಿನಗೆ ದೊಡ್ಡದಾ? ದಯವಿಟ್ಟು ದಯವಿಟ್ಟು ಹೇಳು, ನಿನ್ನ 8ನೇ ಮಗನ ಎಲ್ಲಿ ಬಚ್ಚಿಟ್ಟಿದ್ದಿ? ನನಗೆ ರಾಜ್ಯ ಬೇಡ, ಕೋಶ ಬೇಡ, ಪಟ್ಟ ಬೇಡ, ಪಗಡೆ ಬೇಡ, ಎಲ್ಲ ನಿನ್ನ ಗಂಡನಿಗೆ ಕೊಡ್ತೀನಿ. ನಿನ್ನ ಮಗನ ಎಲ್ಲಿ ಬಚ್ಚಿಟ್ಟಿದ್ದಿ? ಹೇಳು, ಎಲ್ಲಿ ಬಚ್ಚಿಟ್ಟಿದ್ದಿ? ನಾನು ನಿಜ ಹೇಳಿದ್ರೆ ನೀನು ನಂಬೋದಿಲ್ಲ. ದೇವಕಿ, ಹೇಳು ಹೇಳು, ನಿನ್ನ ಮಾತು ನಾನು ನಂಬ್ತೀನಿ, ಹೇಳು. ಬಚ್ಚಿಟ್ಟಿದ್ದು ನಿಜ. 9 ತಿಂಗಳು ಬಚ್ಚಿಟ್ಟಿದ್ದೆ ಮಗುನ. ಓ, ಮತ್ತೆ ಅದೇ ಮಗಳೇ ಹೇಳೆ. ಛೇ, 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಹುಟ್ಟಿದ ಎಲ್ಲಾ ಮಕ್ಕಳನ್ನು ಕೊಲ್ಲಿಸಿದೆ. ಎಲ್ಲ 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 ಮಕ್ಕಳನ್ನು, ಲಕ್ಷ ಲಕ್ಷ ಮಕ್ಕಳ ಆದ್ರೆ ಒಂದೂ ಮಗನು ಮಾತ್ರ ಇನ್ನೂ ಕೊಲ್ಲಲಿಕ್ಕೆ ಆಗಿಲ್ಲ. ಅವನೇ ಅವನೇ ಆ ಗೋಕುಲದ ಗೊಲ್ಲರ ಹುಡುಗ ಪಿಳ್ಳಂಗೋವಿ ಕೃಷ್ಣ. ಛೇ, ಕೊಲ್ಲಲಿಕ್ಕೆ ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ. ಆ ಕೃಷ್ಣನ ಅಪ್ಪ ನಂದ, ನಿನ್ನ ಗಂಡನ ಬಾಲ್ಯ ಸ್ನೇಹಿತ, ಪರಮಾತ್ಮ ಪ್ರಾಣ ಮಿತ್ರ, ನಿನ್ನ ಮೊದಲ ಹೆಂಡತಿ ರೋಹಿಣಿ, ಅವಳ ಪೀಳೆ ಬಲರಾಮ ಆ ನಂದನ ಮನೆಯಲ್ಲಿ ಇರೋದು. ಅರಮನೆ ಕವಳಕ್ಕೆ ಕತ್ರಿ ಹಾಕೋದು ಬಂದು ಇದ್ಕೊಳ್ಳೆ ಅಲ್ಲೇ ಅಂತ ಸುಮ್ಮನೆ ಇದ್ದೆ. ಈಗ ನೋಡಿದ್ರೆ ನೀವೆಲ್ಲ ಕೂಡಿ ಏನೋ ಮಸಲತ್ತು ಮಾಡ್ತಿರೋ ಹಾಗಿದೆ. ಅವನು ನನ್ನ ಸಹೋದರಳಿಯ ಅವನು. ಸುಳ್ಳು. ಕೃಷ್ಣ ನಮ್ಮ ಮಗ. ಯಾಕೆ ಆದನು? ಕೃಷ್ಣ ನಂದನ ಮಗ. ಕೃಷ್ಣ ಯಶೋದೆ ಮಗ. ನನ್ನ ಮಗ ಅಲ್ಲ ಅವನು. ನನ್ನ ಮಗ ಅಲ್ಲ ಅವನು. ನಿಮ್ಮ ಮಗ ಅಲ್ಲ, ಸರಿ, ಮತ್ತೆ ನಿಮ್ಮ ಮಗ ಅಲ್ಲ ಅವನು ಅಂದಮೇಲೆ ಅವನನ್ನ ಕೊಂದ್ರೆ ನಿಮಗೆ ಬೇಜಾರಿಲ್ಲ ಅಲ್ವಾ?